ಐ ನನ್ನವಂತನು ಹಳೆ ಎಕ್ಸೈಜು ಪುಸ್ತಕ ಎಲ್ಲನ ಒಂದು 3-4 kg ಹಾಕ್ತಾರೆ. ಮಾರಿದ್ರೆ ಹೆಂಗೋ ನನಗೆ ಒಂದು 50 ರೂಪಾಯಿ ಆದರೂ ಸಿಗುತ್ತೆ. 15 ರೂಪಾಯಿ kg ಹಂಗೆ ತಗೊಳ್ತಾರಂತೆ ಹಳೆ ಎಕ್ಸೈಜು ಆಮೇಲೆ ಪುಸ್ತಕ ಎಲ್ಲನ. ಅಯ್ಯಯ್ಯಪ್ಪ ಮುಂಜಾ ನನ್ನವಂತೂ ಯೋಸೊಂದಿದೆ ಕಣ, ಇಟ್ಕೊಂಬರಕ್ಕಾಗಲ್ಲ, ಭಾರ ಆಗ್ತೈತಿ. ನನ್ನ ಒಂದು 5 kg ಆಗ್ತ ಕಣ. ನಿನ್ನವು ಎಷ್ಟಾಗ್ತವೆ? ನೋಡಿಲಿ, ನನ್ನವು ನಿಂಗಿನ್ನ ಜಾಸ್ತಿ ಇದಾವೆ. ನನ್ನವೇ ಜಾಸ್ತಿ ತೂಕ ಬರೋದು. ನೋಡಪ್ಪ, ನಿನ್ನವೇನ್ ಜಾಸ್ತಿ ಇಲ್ಲ, ನಿನಗಿನ್ನ ನನ್ನವೇ ಎಕ್ಸೈಜು ಪುಸ್ತಕ ಎಲ್ಲ ಜಾಸ್ತಿ ಇರೋದು. ನನ್ನವು 5 kg ಬತ್ತ ಗೊತ್ತಾ? 5 kg ಬತ್ತವಂತೀವು. ಬತ್ತ ಬದನೆಕಾಯಿ 5 kg ಆಗಲ್ಲ, ಏನೂ ಇಲ್ಲ. ನಿನ್ನವು ಒಂದು 3 kg ಆಗ್ತಾವ ಅಷ್ಟೇ, ನನ್ನವು 4 kg ಆಗ್ತವೆ. ಬಿಡು ನೋಡಿವಂತೆ, ಆಮೇಲೆ ಬರ್ತಾರಲ್ಲ ಪುಸ್ತಕ ಎಕ್ಸೈಜ್ ಎಲ್ಲ ತಾಂತೀವಿ ಅಂತನ ಕೂಡ್ಕೊಂಡ್ ಬರ್ತಾರಲ್ಲ ಗಾಡಿಯಾಗಿ, ಅವಾಗ ತೂಕ ಹಾಕ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಯಾರೋ ಜಾಸ್ತಿ ಬರ್ತವೆ ತೂಕ ಅಂತಾನ. ಆತು ಬಿಡು, ನೋಡೋಣ. ನನ್ನವೇ ಶಾನೆ ಬರೋದು, ನನ್ನವೇ ಜಾಸ್ತಿ ಎಕ್ಸೈಜು ಪುಸ್ತಕ ಇರೋದು ಗೊತ್ತಾ? ಅಲ್ಲ ಕಣೋ ರಂಗ, ಅವನು ಸಿದ್ಧ ಆಳೆನೆ ಮೊನ್ನೆ ದಿವಸ ಬಂದಿದ್ರಂತೆ ತಾಂಡೋಗರು, ಎಲ್ಲ ಕೊಟ್ಟೆವನಲ್ಲ ಆಳೆನೆ. ನಾನು ಇನ್ನ 2 ಪರೀಕ್ಷೆ ಇದಾವೆ, ಅವೆಲ್ಲ ಆದ್ಮೇಲೆ ಕೊಡೋಣ ಅಂತ ಹೇಳಿ ಕೊಡ್ಲಿಲ್ಲಪ್ಪ. ಅವನಂತೂ ಅವತ್ತೇ ಕೊಟ್ಟ ಕಣಲ್ಲ. ಹೌದೇನಲ್ಲ ಮಂಜ, ಎಷ್ಟು kg ಆದ್ವಂತ ಅವನವು? ಓಸು ಕೊಟ್ನಂತೆ. ಎಷ್ಟು kg ಆದ್ವಪ್ಪ ನನಗೆ ಗೊತ್ತಿಲ್ಲ, ನಾನು ಹೋಗ್ಲಿಲ್ಲ ಅಲ್ಲಿ ತೂಕ ಹಾಕತ್ತಾಗಿ. ಅವನವು ಬಂದಿರ್ತಾವ ಒಂದು 2-3 kg. ಲೋ ಮಂಜ ರಂಗ, ಏನ್ ಮಾಡ್ತಾ ಇದ್ದೀರಲ್ಲ ನೀವಿಬ್ರು ಇಲ್ಲಿ? ಬರ್ರಲ್ಲ ಆಟಾಡಕ್ ಹೋಗೋಣ. ಲೋ ಇನ್ನೇನು ನಮ್ಮ ಪರೀಕ್ಷೆ ಆದ್ವಲ್ಲ, ಅದಕ್ಕೇನೆ ನಾವು ಪುಸ್ತಕನೆಲ್ಲನ ತೂಕಕ್ಕೆ ಹಾಕಿ ದುಡ್ಡು ಇಸ್ಕೊಂಬನ ಅಂತನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಎಲ್ಲ ಪುಸ್ತಕನ ಜೋಡಿಸ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಬರ್ತಾರೆ. ಹಳೆ ಪುಸ್ತಕ ಹಳೆ ಎಕ್ಸೈಜು ಎಲ್ಲ ತಾಂತೀವಿ ಅಂತಾನ. ನೀನ್ ಮೊನ್ನೆ ದಿವಸ ಕೊಡ್ತಿದ್ದೆ. ಇನ್ನು ಎಷ್ಟು kg ಆದ್ವಲ್ಲ? ನನ್ನವು 3.5 kg ಆದವು ಕಣ ಮಂಜ. 15 ರೂಪಾಯಿ kg ಗೊತ್ತಾ? ಹೌದೇನಲ್ಲ, 3.5 kg ಆದ್ವಿ. ಎಷ್ಟು ರೂಪಾಯಿ ಕೊಟ್ರು ನಿನಗೆ ದುಡ್ಡ? 2 ರೂಪಾಯಿ ಏನೋ ಕೊಡ್ತು ಅವ ಅಣ್ಣಯ್ಯ. ನಾನು ಅಲ್ಲೇನೆ 10 ರೂಪಾಯಿಗೆ ನೆನ್ನೆ ಸಹ ಐಸ್ಕಂಡಿ ಬಂದಿದ್ವಲ್ಲ, ಅವನ್ ತಕೊಂಡ್ ತಿಂದೆ. ಇನ್ನು 40 ರೂಪಾಯಿ ಹಂಗೆ ಐತಿ. ನಾನು ಜಾಮಿಟ್ರಿ ಬಾಕ್ಸ್ನ ಕಿಕ್ಕಿ ಅಲ್ಲಿ ಬಚ್ಚಿಕ್ಕಿದ್ದೀನಿ. ಇವಾಗ ಹಂಗ ರಜೆ ಬಿಟ್ಟಾರಲ್ಲ, ದಿನ ಐಸ್ಕಂಡಿ ಐಸ್ ಕ್ರೀಮ್ ಮಾರೋರು ಬರ್ತಾರಲ್ಲ, ಅವಾಗ ದಿನ ನಾನು ತಕೊಂಡ್ ತಿಂತೀನಿ. ಲೋ ಮಂಜ, ನಿನಗೂ ಅವತ್ತೇ ಹೇಳ್ದೆ ಪುಸ್ತಕ ಎಕ್ಸೈಜ್ ತಗೊಂತಾರೆ ತಾಂಬಾರೋ ಮಂಜ ಅಂತಂದ್ರೆ, ಇನ್ನ 2 ಪರೀಕ್ಷೆ ಇದಾವಲ್ಲ, ಎಲ್ಲ ಆದ್ಮೇಲೆ ಕೊಡ್ತೀನಿ ಅಂತಂದೆ. ನಾನು ಪರೀಕ್ಷೆ 2 ಬಿಟ್ಟು ಇನ್ನು ಇದ್ದಾವೆಲ್ಲ ಕೊಟ್ಟೆ. 2 ಇದಾವೆ ಎಕ್ಸೈಜ್ ಅಷ್ಟೇನೆ ನನ್ನವು. ಅವತ್ತೇನ ಕೊಟ್ಟಿದ್ರೆ ನಮ್ಮ ಅಪ್ಪ ಏನೂ ಇಲ್ಲ, ಬರ್ಲು ಕಡ್ಡಿ ತಕೊಂಡು ಏರಿಕದು. ಇನ್ನ ಪರೀಕ್ಷೆ ಇದ್ದಂಗೆನೇನೆ ಎಕ್ಸೈಜ್ ಪುಸ್ತಕನೆಲ್ಲ ತೂಕಕ್ಕೆ ಹಾಕಿ ಮಾಡ್ತೀಯೇನೋ ಅಂತ ಹೇಳಿ ಬೈತೈತೆ ನಮ್ಮ ಅಪ್ಪಯ್ಯ. ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿದ್ದು. ಹೆಂಗು ಇವಾಗೆಲ್ಲ ಪರೀಕ್ಷೆ ಎಲ್ಲ ಮುಗ್ದೇವಲ್ಲ, ಇವಾಗ ಏನು ಅಂಬಲ್ಲ ನಮ್ಮ ಅಪ್ಪಯ್ಯ. ಅವನು ಇಕ್ಕೊಂಡು ಇನ್ನೇನು ಮಾಡ, ನಾಳೆ ಪುಸ್ತಕ ಎಕ್ಸೈಜ್ ಎಲ್ಲನ ಎಲ್ಲ ತೂಕಕ್ಕೆ ಹಾಕಿ ದುಡ್ಡು ತಕಂತಾನ ನಮ್ಮ ಅಪ್ಪನೇ ಹೇಳ್ತು ಎದ್ದಾಗ. ಅದಕ್ಕೇನೆ ಇವತ್ತೇನ ಬಂದ್ರೆ ಎಲ್ಲ ಕೊಡೋಣ ಅಂತ ಜೋಡಿಸಿ ಇಕ್ಕೊಂಡಿದ್ದೀನಿ. ರಂಗನೂ ಅಷ್ಟೇನೆ, ಅವನು ತಂದೇವನಿ. ಲೋ ಮಂಜ, ಇವಾಗ ಎಲ್ಲ ಪರೀಕ್ಷೆ ಆಗ್ಯಾವಲ್ಲ, ಎಲ್ಲ ಹುಡುಗರು ಇವಾಗ ಕೊಡ್ತಾರೆ ತೂಕಕ್ಕೆ ಹಾಕಿ. ಅದಕ್ಕೆ ಅವಣ್ಣ ಇರೋವಾಗ ದುಡ್ಡ ಕಮ್ಮಿ ಮಾಡ್ತಾರೆ. ಅವತ್ತಂದ್ರೆ ಶಾನೆ ಇರ್ಲಿಲ್ಲ ನೋಡು, ಅದಕ್ಕೇನೆ 15 ರೂಪಾಯಿ ಕೊಡ್ತು ಅವಣ್ಣಯ್ಯ. ಇವತ್ತೇನ ನೀವು ತಕೊಂಡೋದ್ರೆ 10 ರೂಪಾಯಿನೇ ಅಷ್ಟೇನೆ kg ಕೊಡೋದು ದುಡ್ಡ. ನಾನು ಅದಕ್ಕೆ ಮತ್ತಿಗೆ ಮುಂದಾಗೆ ಹಾಕಿದ್ದು ಶಾನೆ ದುಡ್ಡು ಕೊಡ್ತಾರೆ ಅಂತಾನ. ಏನೂ ಇಲ್ಲ, ಇವತ್ತು ಅಷ್ಟೇ ಕೊಟ್ರೇನೆ ನಾವು ಕೊಡೋದು. 15 ರೂಪಾಯಿ kg ಅಂತ ಹಾಕೊಂಡ್ರೇನೆ ಕೊಡೋದು ಅಂತೀನಿ ನಾನು. ಅವಾಗ ಅವಣ್ಣ 15 ರೂಪಾಯಿ ಕೊಟ್ಟೆ ಕೊಡುತ್ತಿ ಹೇಳು. ನೀನೇನು ಸುಳ್ಳು ಹೇಳಕ್ ಬರಬೇಡ, 10 ರೂಪಾಯಿ ಕೊಡ್ತಾರೆ ಅಂತಾನ. ನಾನೇನು ಸುಳ್ಳು ಹೇಳ್ತಿಲ್ಲ, ನಾನು ಹೋದ ವರ್ಷ ನಿನ್ನಂಗೆ ಮಾಡಿದ್ದೆ. ಎಲ್ಲ ಪರೀಕ್ಷೆ ಆದ್ಮೇಲೆ ಕೊಡೋಣ ಅಂತೇಳಿ ಹಂಗೆ ಇಟ್ಕೊಂಡು ಪರೀಕ್ಷೆ ಆದ್ಮೇಲೆ ತಗೊಂಡೋದೆ. ಶಾನೆ ತಂದಿದ್ರು ಎಲ್ಲ ಹುಡುಗರು. ಅದಕ್ಕೆ ಅವಣ್ಣಯ್ಯ kg 10 ರೂಪಾಯಿನೇ ಕೊಟ್ಟಿದ್ದು. ಅದಕ್ಕೆ ಈ ಸಲ ನಾನು ಇನ್ನ 2 ಪರೀಕ್ಷೆ ಇದ್ದಂಗೆನೆ ಅವೆರಡು ಮಾತ್ರನ ಎಕ್ಸೈಜ್ ನೋಟ್ಬುಕ್ ಇಕ್ಕೊಂಡು ಮಿಕ್ಕಿದವೆಲ್ಲ ಕೊಟ್ಬಿಟ್ಟೆ. ಅದಕ್ಕೆ 15 ರೂಪಾಯಿ ಕೊಟ್ರು. ಬೇಕಂದ್ರೆ ಇವಾಗ ಅಣ್ಣಗೆ ಬಂದಾಗ ಕೇಳಿ ನೋಡು. ಇವತ್ತು ನಿನಗೆ 15 ರೂಪಾಯಿ kg ತಕೊಂಬಲ್ಲ, 10 ರೂಪಾಯಿ kg ಕೊಟ್ರೆ ತಾಂತೀವಿ, ಇಲ್ಲಾಂದ್ರೆ ಬೇಡ ಅಂತಾರೆ. ಯಾಕಂದ್ರೆ ಮಸ್ತಾಗಿ ಎಲ್ಲರೂ ಕೊಟ್ಟಿರ್ತಾರಲ್ಲ, ಅದಕ್ಕೆ ಬೇಡ ಅಂತಾರೆ. ಅಯ್ಯಯ್ಯೋ ಲೋ ಮಂಜ, ನಾವ್ ಎಂತ ಕೆಲಸ ಮಾಡಿವಲ್ಲ. ನಾವು ಸಿದ್ದನ್ ಜೊತೆಗೆ ಕೊಡ್ಬೇಕಾಗಿತ್ತು ಅಷ್ಟುನು. ನಮಗೂ 15 ರೂಪಾಯಿ kg ಹಾಕೊಡೋದವ ಅಣ್ಣಯ್ಯ. ಇವಾಗ kg 5 ರೂಪಾಯಿ ಲಾಸ್ ಆಗುತ್ತೆ ನನಗೂ ನಿನ್ಗೂ.
ಏನ್ರ ಹುಡುಗರ ಏನ್ ಮಾಡ್ತಾ ಇದ್ರು ಇಲ್ಲಿ ನಿಂತ್ಕೊಂಡು ಮೂವಾರುನು? ಲೇ ಪಾಪ, ಯಾಕ ಹುಡುಗರನ್ನೆಲ್ಲ ಇಲ್ಲಿ ಕೂಡ ಕೆಣಿದ್ಯಾ? ಅಲ್ಲೆಲ್ಲ ಹೋಗ್ರಲ್ಲ, ಬೈಲಕ್ಕೆ ಹೋಗಿ ಆಟ ಆಡೋಗ್ರಲ್ಲ ಹೋಗಿ. ಅದ್ಯಾಕ್ರಲ್ಲ ಎಲ್ಲ ಪುಸ್ತಕ ಎಕ್ಸೈಜ್ ಎಲ್ಲನ ಕುಡಿಕೊಂಡು ಏನ್ ಮಾಡ್ತಿರೋ? ಯಾಕೆ ಹಂಗೆ ಕುಡಿಕೊಂಡು ಕೆಣಿದ್ದೀರಾ? ಅಜಯ್, ನಮ್ದು ಎಲ್ಲ ಪರೀಕ್ಷೆ ಎಲ್ಲ ಮುಗೀತಲ್ಲ ನೆನ್ನೆ ಅದಕ್ಕೇನೆ. ಇನ್ನೇನು ಈ ಪುಸ್ತಕ ಎಕ್ಸೈಜ್ ಎಲ್ಲ ನಮ್ಗೆ ಏನು ಬ್ಯಾಡ ಇಪ್ಪಟ್ಟು. ಅದಕ್ಕೆ ಇವನ ತಾಮರ್ ಬರ್ತಾರೆ ಎಕ್ಸೈಜ್ ಪುಸ್ತಕ ತಾಂತೀವಿ ಅಂತಾನ. ಅದಕ್ಕೆ ತೂಕಕ್ಕೆ ಹಾಕಿ ಮಾರಿ ದುಡ್ಡು ಇಸ್ಕೊಂಬನ ಅಂತಾನೆ ಎಲ್ಲ ಜೋಡಿಸಿ ಇಟ್ಕೊಂಡಿದೀವಿ. ಅವ ಅಣ್ಣ ಬರುತ್ತೆ ಈಗಲಾಗಲ್ಲ, ತಾಂಡೋಗಿ ತೂಕ ಮಾಡಿ ಕೊಟ್ಟು ದುಡ್ಡು ಇಸ್ಕೊಂಬರ್ತೀವಿ ಕಣಜ್ಜಿ. ಪುಸ್ತಕ ಎಕ್ಸೈಜ್ ಎಲ್ಲ ಮಾಡ್ತೀರಿ ಅಲ್ವಾ ಪಾಪ? ಮುಂದಿನ ವರ್ಷಕ್ಕೆ ಬೇಕಾಗಲ್ವೇ ನಿಮಗೆ? ಅಯ್ಯೋ ಅಜ್ಜಿ, ಇವಾಗ ಅರ್ಧ ವಾರ್ಷಿಕ ಅಲ್ಲ ಪರೀಕ್ಷೆ ಬರ್ದಿರೋದು, ವಾರ್ಷಿಕ ಪರೀಕ್ಷೆ. ಅಂದ್ರೆ ನಮ್ದು ಇವಾಗ 4ನೇ ಕ್ಲಾಸ್ ಮುಗೀತು. ಮುಂದಿನ ವರ್ಷದಿಂದ 5ನೇ ಕ್ಲಾಸ್ ನಾವು. ಇವೆಲ್ಲ ಹಳೇವಿವು 4ನೇ ಕ್ಲಾಸ್ ನಾವು. ಇವೇನು ಬ್ಯಾಡ, 5ನೇ ಕ್ಲಾಸಿಗೆ ಬ್ಯಾರೆ ಹೊಸ ಪುಸ್ತಕ ಕೊಡ್ತಾರೆ ಸ್ಕೂಲಾಗೆ. ಎಕ್ಸೈಜ್ ಅಷ್ಟೇನು ಬ್ಯಾರೆ ತಗೋಬೇಕು. ನಿನಗೆ ಗೊತ್ತಿಲ್ಲ? ಓ ಹಂಗೇನು ಬ್ಯಾರೆ ಕೊಡ್ತಾರೆ ಮುಂದಿನ ವರ್ಷಕ್ಕೆ? ಮತ್ತೆ ವರ್ಷ ವರ್ಷ ಬ್ಯಾರೆ ಕೊಡ್ತಾರೆ ಕಣ್ಗುಳಕಯ್ಯೋ. ಏನು ಅವನ್ನೇ ಕೊಡ್ತಾರೆ ವರ್ಷ ವರ್ಷ ಅನ್ಕೊಂಡಿದ್ದೆ ನೀನು? ಈ ಸ್ಕೂಲ್ಗೆ ಹೋಗಿದ್ರೆ ನಿನಗೂ ಗೊತ್ತಾಗೋದು. ನೀನು ಓದಿಲ್ಲ ಬರ್ದಿಲ್ಲ ಇಂಥವೆಲ್ಲ ನಿನ್ಗೆ ಎಲ್ಲಿ ಗೊತ್ತಾಗ್ತವೆ ಹೇಳು? ಅಲ್ಲ ಏನೇ ಆಗಲಿ ಕಣಿಲ್ಲ ಸ್ಮಕ್ಕ, ವಿದ್ಯೆ ಕೊಟ್ಟಿರವ ಪುಸ್ತಕಗಳು ಎಕ್ಸೈಜ್ಗಳು ಎಲ್ಲನ ಅವನ್ನೇ ಮಾರ್ಕೊಂಡು ದುಡ್ಡು ಇಸ್ಕೊಂತವಲ್ಲ ಈ ಹುಡುಗರು. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲಮ್ಮ. ಅಜ್ಜಯ್, ನೀವು ನಿಕ್ಕಂಡೇನು ಮನೆಯಾಗೆ ಪೂಜೆ ಮಾಡ್ತೀವಿ? ಮುಂದಿನ ವರ್ಷಕ್ಕೆ ಯಾತ್ಕೂ ಬರಲ್ಲ ನೀವು. ಸುಮ್ಮನೆ ಮನೆಗೆ ಗಂಟು ಕಟ್ಟಿ ಹಂಗೆ ಇಕ್ಬೇಕು. ಅದಕ್ಕೆ ಮತ್ತಿಗೆ ಗಂಟು ಕಟ್ಟಿ ಹಂಗೆ ಅಟ್ಟದ ಮೇಲೆ ಚಿಕ್ಕದ್ಕಿನ ಅವ್ರಿಗೆ ಕೊಟ್ಟರೆ ದುಡ್ಡಾದ್ರೂ ಕೊಡ್ತಾರೆ. ಹೆಂಗು ಇವಾಗ ಬ್ಯಾಸ್ಗೆ ಅಲ್ವೇ, ಐಸ್ ಕ್ರೀಮು ಐಸ್ಕೊಂಡೇರು ದಿನ ಬರ್ತಾರೆ. ಇವನ್ನೆಲ್ಲ ಮಾರಿರಿ ಒಂದು 50-60 ರೂಪಾಯಿ ಸಿಗುತ್ತೆ ನಮಗೆ. ದಿನ ಒಂದೊಂದು ಐಸ್ ಕ್ಯಾಂಡಿ ತಗೋಬೋದು. ನಿನ್ನ ದುಡ್ಡು ಕೇಳಿರಿ ನಾನು ತೆಗಿಲ್ಲ ಅಂತ ಹೇಳ್ತೀಯ, ಕೊಡೋದೇ ಇಲ್ಲ ನೀನು. ಅದಕ್ಕೆ ಮತ್ತಿಗೆ ಈ ಪುಸ್ತಕನೆಲ್ಲ ಮಾರಿರಿ 50 ರೂಪಾಯಿ ಸಿಗುತ್ತೆ. ಹೆಂಗೋ 5 ದಿವಸ 10 ರೂಪಾಯಿ ಐಸ್ ಕ್ರೀಮ್ ತಿನ್ಬೋದು. ಮಂಜ, ನಾಗೊಂದು ಕೊಡಿಸ್ಬೇಕು ಹಂಗ ಐಸ್ ಕ್ರೀಮ? ಅಲ್ಲ ಇವನ್ ಕೊಡಿಸ್ದಂಗೆ ನೀನ್ ತಿಂದಂಗೆ ಅಳಿಯ ಕೊಡಿಸ್ತಾನೆ ಅಂತೇಳಿ ಕಾತ್ಕೊಂಡಿರು. ಏ ಮಂಜ, ಲಸ್ಮತ್ತಿಗೆ ಐಸ್ ಕ್ರೀಮ್ ಕೊಡಿಸ್ತೀಯ ಇಲ್ವಾ ಹೇಳ? ನೋಡು ನಿಮ್ಮ ಅಜ್ಜಿ ಕೊಡ್ಸಲ್ಲ ಅಂತ ಹೇಳ್ತೈತಿ. ಹೋಗ್ಲಾಸ್ ಮತ್ತೆ ನೀನ್ ಮಾತ್ರ ಯಾತು ಕೊಡಲ್ಲ ನನಗೆ. ನಾನು ಮಾತ್ರ ಐಸ್ ಕ್ರೀಮ್ ಕೊಡಿಸ್ಬೇಕಂತೆ. ಹೋಗು, ನನ್ನ ಪುಸ್ತಕ ಎಕ್ಸೈಜು ಎಲ್ಲ. ನೀನೇ ಸಣ್ಣ ಹುಡುಗಿನ ಐಸ್ ಕ್ರೀಮ್ ತಿನ್ಬೇಕೆ? ಅಲ್ಲ ಕೊಡ್ಸಲ್ಲ ಅಮ್ಮ ಮಾತಿಗೆ ಯಾಕೆ ಅಂತ ಹೇಳ್ತಾನೆ. ಏನು ಸಣ್ಣ ಹುಡುಗರೇ ತಿನ್ಬೇಕೇನೋ ಐಸ್ ಕ್ರೀಮ? ದಡ್ಡಾರು ತಿನ್ಬೋದು ಕಣ. ನನಗೂ ಒಂದು ಕೊಡ್ಸು, ಏನಾಗಲ್ಲ. ಹೋಗ್ಲಸ್ ಮತ್ತೆ ನಂತಾಗೇನು ಶಾಣೆ ಇಲ್ಲ ಪುಸ್ತಕ. ನನ್ನವೇನು ಶಾಣೆ ಇಲ್ಲ. ಒಂದು 3 kg 4 kg ಆಗ್ತವೆ. ಒಂದು 50 ರೂಪಾಯಿ ಸಿಗುತ್ತಾ ಎಷ್ಟು ಸಿಗುತ್ತಾ ಗೊತ್ತಿಲ್ಲ. ಅದು ಅಲ್ಲದೇನೆ ಎಲ್ಲ ಹುಡುಗರು ಹಾಕ್ತಾರಂತ ಇವತ್ತು ಕಮ್ಮಿ ಮಾಡುತ್ತೇನೋ ಅಂತ ಹೇಳ್ತಿದ್ದ ಸಿದ್ಧ. ನನಗೆ ಸಾಲಲ್ಲ, ಹೋಗು, ನಿನಗೆ ಯಾಕೆ ಕೊಡಿಸ್ತಾರೆ? ಮಾಮೂನ್ ಕೇಳು, ಕೊಡ್ಸುತ್ತೆ. ನಿಮ್ಮ ಮಾಮ ಕೊಡಿಸ್ತಾನೆ. ಅಲ್ಲ 1 ರೂಪಾಯಿ ಬೆಂಕಿ ಪಟ್ಟಣ ತರಗು ಅಂತ ಹೇಳಿದ್ರೆ ನಾನೇ ದುಡ್ಡು ಕೇಳ್ತಾನೆ. ದುಡ್ಡ ತರಾಕಿ ಅಂತ ಹೇಳಿ ಇನ್ನು ಐಸ್ ಕ್ರೀಮ್ ಕೊಡಿಸ್ತಾನೆ ನಿನ್ನ ಮಾಮ. ನಿಮ್ಮ ಮಾಮನ್ ನೆಚ್ಕೊಂಡಿದ್ರೆ ನಾನು ತಿಂದಂಗೆ ಐಸ್ ಕ್ರೀಮ. ಹಳೆ ಪುಸ್ತಕ, ನೋಟ್ಬುಕ್ಕು, ಹಳೆ ಎಕ್ಸೈಜು, ನ್ಯೂಸ್ ಪೇಪರು ಎಲ್ಲ KG ಲೆಕ್ಕದಲ್ಲಿ ತಾಂತೀವಿ. ಲೋ ಮಂಜ, ಆಗ ಅವ್ರು ಬಂದ್ರು ಎಕ್ಸೈಜು ಪುಸ್ತಕ ತಗೊಂಬರು. ತಕ ಹೋಗೋಣ, ತಗೊಂಡೋಗಿ ಕೊಟ್ಟು ಬರೋಣ. ಗುಂಡಜ್ಜಿ ನೀನು ಬಾರ್ ಗುಂಡಜ್ಜಿ, ನಮಗೆ ಹುಡುಗರು ಅಂತಾನ ಕಮ್ಮಿ ಕೊಡು ದುಡ್ಡ ಅಣ್ಣಯ್ಯ. ನೀನು ಬಾರ್ ಗುಂಡಜ್ಜಿ ಹೇಳಿವಂತೆ ಒಂದಿಷ್ಟು ಶಾನೆ ಕೊಡು ಅಂತಾನ. ತಾಳ್ರಪ್ಪ ಬತ್ತೀನಿ ತಕೊಳ್ರಿ, ನಾನು ಹೇಳ್ತೀನಿ ಕೊಡೋಣ ಇರ್ಲಿ ಹುಡುಗರು ಅಂತಾನೆ. ನೋಡಿದ್ರೇನ್ರಪ್ಪ, ಈಗ ಹುಡುಗರಿಗೆಲ್ಲರಿಗೂ ಪರೀಕ್ಷೆ ಎಲ್ಲ ಆಗೇವಿ. ಅದಕ್ಕೇನೆ ಹಳೆ ಪುಸ್ತಕ ಎಕ್ಸೈಜು ಎಲ್ಲನ ತೂಕಕ್ಕೆ ಹಾಕಿ ದುಡ್ಡು ಇಸ್ಕೊಂಡು ಐಸ್ ಕ್ಯಾಂಡಿ ಐಸ್ ಕ್ರೀಮ್ ತಿಂತವೆ ಹುಡುಗರು ನಮ್ಮೂರುಗಳಾಗೆ. ನೀವು ಎಲ್ಲ ಹಿಂಗೆ ಮಾಡ್ತಿದ್ರಾ ಸಣ್ಣ ಹುಡುಗರು ಇದ್ದಾಗ? ಸರಿ, ಹಂಗಿದೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.